Hello students, welcome to my learning class. In this video I am explaining how to prepare the cost sheet or to allocate the total expenses incurred to produce two different types of products. That means in this problem you will be given with the total expenses, that is total cost ಏನೈತಲ್ಲ ಇದು ಮಟೀರಿಯಲ್ ಮೇಲೆ 3 lakh 1 lakh ವೇಜಸ್ ಮೇಲೆ 1,50,000 ಇದನ್ನು ಟೋಟಲ್ ಕೊಟ್ಟಿರ್ತಾರೆ ಅವರಲ್ಲಿ. ಇದನ್ನು ಎ ಮತ್ತು ಬಿದೊಳಗೆ ಹೆಂಗೆ ನಾವಲ್ಲೇ ಅಪೋರ್ಷನ್ ಮಾಡಾಕತ್ತೇವಿ ಮತ್ತು ಕಾಸ್ಟ್ ಶೀಟ್ ಹೆಂಗೆ ಪ್ರಿಪೇರ್ ಮಾಡಾಕತ್ತೇವಿ ವಿತ್ ಅ ಗಿವನ್ ಇನ್ಫಾರ್ಮೇಷನ್ ಆರ್ ಆನ್ ದ ಬೇಸಿಸ್ ಆಫ್ ಗಿವನ್ ರೇಷಿಯೋ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಕಾಸ್ಟ್ ಶೀಟ್ ಪ್ರಿಪರೇಷನ್ ಮಾಡೋದೈತೆ ನಮಗೆ. ಇಲ್ಲಿ ಪ್ರಾಬ್ಲಮನ್ನು ನೋಡೋಣಂತ ಫಸ್ಟಿಗೆ, ಆಮೇಲೆ ಲೆಟ್ ಅಸ್ ಗೋ ಥ್ರೂ ದ ಎಕ್ಸ್ಪ್ಲನೇಷನ್. ಸೊ ಹಿಯರ್ ಈಸ್ ದ ಪ್ರಾಬ್ಲಮ್. Shri Ram Enterprises make two types of articles, A and B. ಎರಡು ಟೈಪದ್ದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಾಕತ್ತಾರ. ನನ್ನ ಹೋದ ವಿಡಿಯೋದೊಳಗೂ ಇಂಥದ ಒಂದೇನೋ ಅಂದ್ರೆ ಎರಡು ಟೈಪದ್ದು ಪೆನ್ನನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಒಂದು ಪ್ರಾಬ್ಲಮನ್ನು ಬಿಡಿಸಿದೆ. ಅಲ್ಲೇ ಬೇಸಿಸ್ ಆಫ್ ಅಲೋಕೇಶನ್ ಬೇರೆ ಇತ್ತು, ಇಲ್ಲಿ ಬೇಸಿಸ್ ಆಫ್ ಅಲೋಕೇಶನ್ ಬೇರೆನೇ ಐತಿ, ಅಡ್ಜಸ್ಟ್ಮೆಂಟ್ಸ್ ಬೇರೆ ಬೇರೆ ಅದಾವೆ. ಸೊ ಹಿಂಗಾಗಿ ಏನೈತಿ ಅಂತಂದ್ರೆ ಅದನ್ನು ಗತೆನೇ ಇದೈತಿ ಅಂತ ಹೇಳಿ ತಿಳ್ಕೊಂಡು ವಿಡಿಯೋ ನೋಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ನನ್ನ ಎಕ್ಸ್ಪ್ಲನೇಷನನ್ನು ಲಾಸ್ಟ್ ತನಕನೂ ನೀವು ಅಬ್ಸರ್ವ್ ಮಾಡಿರಿ, ಹೌ ಐ ಅಡ್ಜಸ್ಟೆಡ್ ಆರ್ ಅಪೋರ್ಷನ್ ದ ಎಕ್ಸ್ಪೆನ್ಸಸ್ ಅಂಥೇಳಿ. ಸೊ ದ ಫರ್ಮ್ ಹ್ಯಾಸ್ ಪ್ರೊಡ್ಯೂಸ್ಡ್ 1000 units ಆಫ್ ಎ ಆ್ಯಂಡ್ 500 units ಆಫ್ ಬಿ. ಎದು 1000 units ಪ್ರೊಡ್ಯೂಸ್ ಮಾಡ್ಯಾರ, ಬಿದು 500 units ಮಾಡ್ಯಾರ. ಟೋಟಲ್ 1500 units ಅದಾವೆ. ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆನ್ 2 articles. ಇವು ಎಕ್ಸ್ಪೆನ್ಸಸ್ ಏನದಾವಲ್ಲ, ಮಟೀರಿಯಲ್, ಡೈರೆಕ್ಟ್ ವೇಜಸ್, ಟೋಟಲ್ ಎಕ್ಸ್ಪೆನ್ಸಸ್ ಕೊಟ್ಟಾರ. ಇದನ್ನು ನಾವೇನೈತಿ ಅಂತಂದ್ರೆ ವಿ ಹ್ಯಾವ್ ಟು ಅಲೋಕೇಟ್ ಇಟ್ ಬಿಟ್ವೀನ್ ಪ್ರಾಡಕ್ಟ್ ಎ ಆ್ಯಂಡ್ ಪ್ರಾಡಕ್ಟ್ ಬಿ. ಬೇಸಿಸ್ ಆಫ್ ಅಲೋಕೇಶನ್ ಕೊಡ್ತಾನೆ ನಾವು, ಡೈರೆಕ್ಟಾಗಿ ನಾವು ಇದನ್ನು ಅಲೋಕೇಟ್ ಮಾಡೋಂಗಿಲ್ಲ. 1000 ಅಂತಂದರೆ ಇದ್ರದ್ದು 1000:500 ಮಾಡಿಕೊಂಡು ನಾವು ಅಲೋಕೇಟ್ ಮಾಡೋಂಗಿಲ್ಲ. ಯಾಕಂದ್ರೆ ಯಾವುದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋಕೆ ನಮಗೆ ಮಟೀರಿಯಲ್ ಎಷ್ಟು ಹತ್ತುದೈತಿ, ಅದ್ರ ಕ್ವಾಲಿಟಿ ಏನೈತಿ, ಅದ್ರ ಸ್ಟ್ಯಾಂಡರ್ಡ್ ಏನೈತಿ, ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತೈತಿ ಅಲ್ಲೇ. ಆಮೇಲೆ ಅದ್ರ ಕ್ಲಮ್ಸಿನೆಸ್ ಎಷ್ಟೈತಿ, ಅದಕ್ಕೆ ತಗಲ್ತಕ್ಕಂಥ ವೇಜಸ್ ಎಷ್ಟೈತಿ, ಅದ್ರ ಮೇಲೆ ಡಿಪೆಂಡೆಂಟ್ ಇರ್ತೈತಿ ರೇಷೋ. ಓಕೆ, ಒಂದು ಯೂನಿಟನ್ನು ಪ್ರೊಡ್ಯೂಸ್ ಮಾಡೋಕೆ ಮಟೀರಿಯಲ್ ಎಷ್ಟು ಹತ್ತುದೈತಿ, 1000 ಯೂನಿಟ್ಗೆ ಹೆಚ್ಚು ಹಚ್ಬೋದು, ಕಡಿಮೆ ಹತ್ಬೋದು, 500ಕ್ಕೆ ಹೆಚ್ಚು ಹಚ್ಬೋದು, ಕಡಿಮೆ ಹತ್ಬೋದು, ಹಿಂಗೆ ಡಿಪೆಂಡೆಂಟ್ ಇರ್ತೈತೆ ಅಲ್ಲೇ. ಅದನ್ನು ಏನೈತಿ ಅಂದ್ರೆ ನಿಮಗೆ ಇನ್ಫಾರ್ಮೇಷನ್ ಒಳಗೆ ಕೊಟ್ಟಿರ್ತಾರೆ. ಈಗ ಮಟೀರಿಯಲ್ಸದ್ದು ಟೋಟಲ್ ಕಾಸ್ಟ್ ಎಷ್ಟೈತಿ, 3 lakh ಐತಿ. ಆಮೇಲೆ ಡೈರೆಕ್ಟ್ ವೇಜಸ್ 1,50,000 ಐತಿ. ಮಷಿನ್ ಎಕ್ಸ್ಪೆನ್ಸಸ್ 42,000, ಕನ್ಸ್ಯೂಮೇಬಲ್ ಸ್ಟೋರ್ಸ್ 20,000, ಡೆಪ್ರಿಷಿಯೇಷನ್ 28,000, ವರ್ಕ್ಶಾಪ್ ಎಕ್ಸ್ಪೆನ್ಸಸ್ 1,50,000. ಇವು ನಾಲ್ಕು ಏನದಾವ ಅಂತಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗಿನ ಕಾಂಪೋನೆಂಟ್ಸ್ ಅದಾವೆ. ಓಕೆ, ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರೆಯಾಕತ್ತೀರಿ ಇವ್ನ ನಾಲ್ಕು. ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಏನೋ ಕೊಟ್ಟಾನ. ಆಮೇಲೆ 80,000 ಅಂಥೇಳಿ ಟು ಬಿ ಅಪಾರ್ಷನ್ಡ್, ಇಲ್ಲಾಂದ್ರೆ ಬೇಸಿಸ್ ಕೊಟ್ಟಾನ, ಅಂದ್ರೆ ಬೇಸಿಸ್ ಆಫ್ ಸೇಲ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ಯಾರ. ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಆಗೈತಿ ಅದಷ್ಟು ಸೇಲ್ ಆಗೈತಿ ಅಂತ ಹೇಳಕತ್ತಾರ. ಆನ್ ದ್ಯಾಟ್ ಬೇಸಿಸ್ ಯು ಹ್ಯಾವ್ ಟು ಅಲೋಕೇಟ್ ದಿಸ್ ಎಕ್ಸ್ಪೆನ್ಸಸ್, ದಟ್ ಈಸ್ 80,000 ಏನೈತಲ್ಲ ಎ ಮತ್ತು ಬಿನೊಳಗೆ ಅದನ್ನು ಅಪಾರ್ಷನ್ ಮಾಡಿರಿ ಅಂತ ಹೇಳ್ಯಾರ. ಬೇಸಿಸ್ ಆಫ್ ಅಲೋಕೇಶನ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮೇಲೆ ಐತಿ. ಓಕೆ, ಅದರ್ ಇನ್ಫಾರ್ಮೇಷನ್ ಕೊಟ್ಟಾರಲ್ಲೇ ಎ ಮತ್ತು ಬಿಕ ಮಟೀರಿಯಲ್ ಕಾಸ್ಟ್ ರೇಷಿಯೋ ಪರ್ ಯೂನಿಟ್ ಅಂತ ಹೇಳ್ಯಾನವಲ್ಲ. ಓಕೆ, ಪರ್ ಯೂನಿಟ್ ಅಂತ ಹೇಳ್ಯಾನ. ಪರ್ ಯೂನಿಟ್ ಅಂತಂದರೆ ಏನು, ಎ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕೆ ಮಟೀರಿಯಲ್ ಎಷ್ಟು ಹತ್ತೈತಿ ಅಂದರೆ 1 ಯೂನಿಟಿಗೆ 1 kg ಇರ್ಬೋದು, 1 ಲೀಟರ್ ಇರ್ಬೋದು, ಅಥವಾ 1 ಯೂನಿಟ್ ಅಂತಲೂ ಹೇಳ್ರಿ ನೀವಲ್ಲೇ. ಬಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕೆ ಮಟೀರಿಯಲ್ ಎಷ್ಟು ಹತ್ತಾಕತ್ತೈತಿ, 2 ಯೂನಿಟ್ಸ್ ಹತ್ತಾಕತ್ತೈತಿ, 2 kg ಹತ್ತಾಕತ್ತೈತಿ, 2 ಲೀಟ್ರ್ ಹತ್ತಾಕತ್ತೈತಿ ಅಂತ ತಿಳ್ಕೊರಿ. ಯಾಕಂದ್ರೆ ಪ್ರಾಡಕ್ಟದ್ದು ನಮಗೆ ಬರೀ ಪ್ರಾಡಕ್ಟ್ ಅಂತ ಹೇಳ್ಯಾರವರಲ್ಲೇ ಯೂನಿಟ್ಸ್ ಅಂತೂ ಕೊಟ್ಟಿಲ್ಲ, ಲೀಟರ್ ಅಂತೂ ಕೊಟ್ಟಿಲ್ಲ, kg ಅಂತೂ ಕೊಟ್ಟಿಲ್ಲ, ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡಾಕತ್ತೇವೆ ನಾವಲ್ಲೇ. ಓಕೆ, ಸೊ ಎ ಪ್ರೊಡ್ಯೂಸ್ ಮಾಡೋಕೆ ಮಟೀರಿಯಲ್ ಹತ್ತಾಕತ್ತೈತಿ 1, ಬಿ ಪ್ರೊಡ್ಯೂಸ್ ಮಾಡೋಕೆ 2 ಹತ್ತಾಕತೈತೆ ನಮಗೆ. ಸೊ ಈ ಬೇಸಿಸ್ ಮೇಲೆ ನಾವು ಅಲೋಕೇಟ್ ಮಾಡೋಕೆ ಬರೋಂಗಿಲ್ಲ. ಯಾಕಂದರೆ ಎದು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವ ಪ್ರೊಡ್ಯೂಸ್ ಮಾಡಿದ್ದು, ಫೈನಲ್ ಪ್ರಾಡಕ್ಟ್ ಫಿನಿಶ್ ಗೂಡ್ಸ್ ಎಷ್ಟು ಅದಾವ 1000 ಅದಾವಲ್ಲೇ, ಬಿದು ಎಷ್ಟು ಅದಾವ 500 ಅದಾವ. ಸೊ ಟೋಟಲಿ ಡಿಫ್ರೆಂಟ್ ಆಗ್ತೈತಿ. ಅದಕ್ಕೆ ಏನು ಮಾಡ್ತೇವೆ ಅಂದರೆ ಇದೇನು ಕೊಟ್ಟದ್ದು ರೇಷಿಯೋ ಇರ್ತೈತಲ್ಲ, ಇದಕ್ಕೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಲ್ಟಿಪ್ಲೈ ಮಾಡ್ತೇವೆ. ಅದಕ್ಕೆ ಈಗ ಒಂದು ಎಕ್ಸಾಂಪಲ್ ಹೆಂಗೈತಿ ಅಂತಂದ್ರೆ, ಈ ಮಟೀರಿಯಲ್ ಕಾಸ್ಟ್ ರೇಷಿಯೋಕ್ಕೆ ಏನು ಮಾಡ್ತೇವೆ ಅಂದ್ರೆ 1000 × 1 ಮಾಡ್ತೇವೆ. ಅಂದರೆ ಅದ್ರ ರೇಷೋ 1 ಐತಿಲ್ಲ, ಅದರಲ್ಲೇ ಮಲ್ಟಿಪ್ಲೈ ಮಾಡ್ತೇವೆ. ಪ್ರಾಡಕ್ಟ್ ಬಿಗೆ ಏನು ಮಾಡ್ತೇವೆ ಅಂತಂದ್ರೆ 500 × 2 ಮಾಡ್ತೇವೆ.
ಓಕೆ, ಅದರದ್ದು ರೇಷೋ ತಗೋತೇವೆ. ಆಮೇಲೆ ಅದ್ರ ಮೇಲೆ ಏನೈತಿ ಅಂತಂದ್ರೆ ಮಟೀರಿಯಲ್ ಕಾಸ್ಟನ್ನು ನಾವು ಅಲ್ಲೇ ಅಲೋಕೇಟ್ ಮಾಡಾಕತ್ತೇವಿ. ಹಂಗನ ಲೇಬರ್ ಕಾಸ್ಟ್ ರೇಷೋ ಕೊಟ್ಟಾನ. ಲೇಬರ್ ಕಾಸ್ಟ್ ರೇಷೋ ಹೆಂಗೆ ಅಂತಂದ್ರೆ ಪ್ರಾಡಕ್ಟ್ ಎಕ 3 ಜನನ್ನ ತೊಗೊಂಡೇವು ನಾವು. ಪ್ರಾಡಕ್ಟ್ ಎ ಪ್ರೊಡ್ಯೂಸ್ ಮಾಡೋಕೆ 3 ಜನನ ತೊಗೊಂಡೇವಿ. ಪ್ರಾಡಕ್ಟ್ ಬಿ ಪ್ರೊಡ್ಯೂಸ್ ಮಾಡೋಕೆ 2 ತೊಗೊಂಡೇವಿ. ಅಂದಮೇಲೆ ಅದು ಎಕ್ಸ್ಪೆನ್ಸಸ್ ಏನಾಗೈತಲ್ಲ ಡೈರೆಕ್ಟ್ ವೇಜಸ್ ಅದು ಡಿಫ್ರೆಂಟ್ ಆಗಿಬಿಡ್ತೈತಿ, ಅಲೋಕೇಶನ್ ಡಿಫ್ರೆಂಟ್ ಆಗಿಬಿಡ್ತೈತಿ. ಬರೀ ಇದು ಪರ್ ಯೂನಿಟದ್ದು ಐತಲ್ಲ, ಟೋಟಲ್ ಕಾಸ್ಟ್ದಲ್ಲ. ಟೋಟಲ್ ಯೂನಿಟ್ಸ್ ಕೊಟ್ಟಿದ್ರು ಅಂದ್ರೆ ಬೇರೆನೇ ಇರ್ತಿತ್ತು. ಓಕೆ, ಅಂದ್ರೆ ಎಕ ಇಷ್ಟು ಜನನ ಹಚ್ಚಿದ್ದೀವಿ ಟೋಟಲಾಗಿ ಅಂತ ಹೇಳಿದ್ರೆ ಬೇರೆ ಇರ್ತಿತ್ತು, ಬಿ ಕ ಇಷ್ಟು ಜನನ ಹಚ್ಚಿದ್ರು ಟೋಟಲಾಗಿ ಅಂತಂದಿದ್ರೆ ಬೇರೆ ಇರ್ತಿತ್ತಲ್ಲೇ. ಅವರು ರೇಷೋ ಕೊಟ್ಟಾರ ಪರ್ ಯೂನಿಟದ್ದು ಐತಿ. ಸೊ ಅದ್ರ ಸಂಬಂಧ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಟೋಟಲ್ ಯೂನಿಟ್ಸಿಗೆ. ಟೋಟಲ್ ಯೂನಿಟ್ಸಿಗೆ. ಅದಕ್ಕೆ ಏನು ಮಾಡ್ತೇವೆ, 1000 × 3 ಮಾಡ್ತೇವೆ. ಇದನ್ನು 2 × 500 ಮಾಡ್ತೇವೆ. ಹಂಗೆ ಮಷಿನ್ ಯುಟಿಲೈಸೇಷನ್ ರೇಷೋ ಪರ್ ಯೂನಿಟ್ ಕೊಟ್ಟಾರ 2:3 ಅಂಥೇಳಿ. ಇದ್ರಗತೆನ ಅದನ್ನು ಮಾಡೋದೈತಿ. ಪ್ರಾಬ್ಲಮ್ ಒಳಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಏನೈತಿ ಅಂತಂದ್ರೆ ಎ 750 ಐತಿ, ಬಿ 900 ಐತಿ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಪರ್ ಯೂನಿಟ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳಿ ಹೇಳ್ಯಾರಲ್ಲ. ಸೊ ಹಿಯರ್ ಈಸ್ ದ ಕಾಸ್ಟ್ ಶೀಟ್. ಇಲ್ಲಿ ಬೇಸಿಸ್ ಆಫ್ ಅಲೋಕೇಶನದ್ದು ಒಂದು ಕಾಲಮ್ ಹಾಕ್ಕೊಂಡಿದ್ರು ಅಡ್ಡಿಲ್ಲ ನಿಮಗೆ. ನಾ ಇಲ್ಲಿ ಮುಂದುವರಿಬೇಕು ಅಂತ ಹೇಳಿಬಿಟ್ಟಿದ್ದು ಐತಲ್ಲೇ. ಶ್ರೀರಾಮ್ ಎಂಟರ್ಪ್ರೈಸಸ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್. ಪರ್ಟಿಕ್ಯುಲರ್ಸ್ ಫಸ್ಟಿಗೆ ಡೈರೆಕ್ಟ್ ಮಟೀರಿಯಲ್ಸ್ ಟೋಟಲ್ ಐತಿ 3 lakh. ಬೇಸಿಸ್ ಆಫ್ ಅಲೋಕೇಶನ್ ಏನು ಹೇಳ್ಯಾರ ಅಂತಂದ್ರೆ ಮಟೀರಿಯಲ್ ಕಾಸ್ಟ್ ರೇಷೋ ಪರ್ ಯೂನಿಟ್ 1:b ಅಂತ ಹೇಳ್ಯಾರ. ಸೊ ವರ್ಕಿಂಗ್ ನೋಟ್ material cost is to be apportioned on the basis of material cost ratio that is per unit, that is 1:2 ಅಂತ ಹೇಳ್ಯಾರ. ಸೊ ಅಸರ್ಟೈನ್ಮೆಂಟ್ ಆಫ್ ರೇಷೋ ಆನ್ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಟೋಟಲ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ಯವಲ್ಲ ಅದ್ರ ಮೇಲೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕೈತಿ. ಸೊ A:B ಅದನ್ನು ನ್ಯೂ ರೇಷೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ. ನಾವು ನ್ಯೂ ರೇಷೋ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಟು ಅಲೋಕೇಟ್ ದ ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್. ಅದಕ್ಕೆ 1000 ಯೂನಿಟ್ಸ್ ಇಂಟು 1 ಅಂತ ಹೇಳಿ ಮಾಡಿರಿ. 500 ಯೂನಿಟ್ಸ್ ಇಂಟು 2 ಅಂತನ್ರಿ. 1000 × 1 1000 ಆಯಿತು, 500 × 2 1000 ಆಯಿತು. ಸೊ ಇದನ್ನು ರೇಷೋ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದರೆ ಎಷ್ಟು ಆತಲ್ಲೇ 1:1 ಆಗಿಬಿಡ್ತಲ್ಲ. 1:1 ಆಯಿತು. ಸೊ ಇನ್ನೇನೈತಿ ಅಂತಂದರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಮಟೀರಿಯಲ್ ಕಾಸ್ಟ್ ದಟ್ ಈಸ್ 3 lakh. ಟೋಟಲಿ ಎಷ್ಟೈತಿ 3 lakh ಐತಿ. ಪ್ರಾಡಕ್ಟ್ ಎಗೆ ಎಷ್ಟೈತಿ ಟೋಟಲಾಗಿ 2 ಭಾಗ ಮಾಡಬೇಕು. ಅದರೊಳಗಿಂದ 1 ಭಾಗ ಪ್ರಾಡಕ್ಟ್ ಎಗೆ ಹೋಗ್ಬೇಕೈತಿ, ಆಮೇಲೆ 1 ಭಾಗ ಪ್ರಾಡಕ್ಟ್ ಬಿಗೆ ಹೋಗ್ಬೇಕೈತಲ್ಲ. ಓಕೆ, ಸೊ ಅದಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ 3 lakh × 1/2 ಮಾಡಿದ್ದೀವಿ. ಆಮೇಲೆ ಪ್ರಾಡಕ್ಟ್ ಬಿಗೆ 3 lakh × 1/2 ಮಾಡಿದ್ರಿ. 1,50,000 ಏನು ಮಾಡಿದ್ದೀವಿ ನಾವಲ್ಲೇ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋಕೆ ಎಷ್ಟು ಹತ್ತೈತಿ ಅದನ್ನು ನೋಡಾಕತ್ತೇವಿ. ಅಂದರೆ ಒಂದು ಯೂನಿಟ್ ಏನು ಹತ್ತಾಕತ್ತೈತಿ, 1 ಯೂನಿಟ್ ಪ್ರೊಡ್ಯೂಸ್ ಮಾಡಕತ್ತಾಕತ್ತೈತಿ. 1 kg ಏನೈತಿ 1 ಯೂನಿಟ್ ಪ್ರೊಡ್ಯೂಸ್ ಮಾಡಕತ್ತಾಕತ್ತೈತಿ. ಇಲ್ಲಿ ಪ್ರಾಡಕ್ಟ್ ಬಿಗೆ ಹೆಂಗೈತಿ 1 ಯೂನಿಟ್ ಪ್ರೊಡ್ಯೂಸ್ ಮಾಡೋಕೆ 2 kg ಯೂಸ್ ಮಾಡಾಕತ್ತೇವೆ ನಾವಲ್ಲಿ. ಅದಕ್ಕೆ 500 ಯೂನಿಟಿಗೆ ಎಷ್ಟು ಹೋತು ಅದನ್ನು ನಾವು ನೋಡಾಕತ್ತೇವಿ. ಟೋಟಲ್ ಕನ್ವರ್ಷನ್ ಮಾಡ್ಕೋತಾಕತ್ತೇವೆ. ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸಿಗೆ ನಾವು ಕನ್ವರ್ಟ್ ಮಾಡ್ಕೊಳಕತ್ತೇವಿ. ಹಂಗೆ ಕನ್ವರ್ಟ್ ಮಾಡ್ಕೊಂಡು ಇದನ್ನು ಸಿಂಪಲ್ಲಾಗಿ ನಾವು ನ್ಯೂ ಏನೈತಿ ಮಟೀರಿಯಲ್ ಕಾಸ್ಟ್ ರೇಷೋನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡೀವಿ. ಅದರ ಮೇಲೆ ಏನೈತಿ ಮಟೀರಿಯಲ್ ಕಾಸ್ಟನ್ನು ನಾವು ಅಲೋಕೇಟ್ ಮಾಡಿದ್ದೀವಿ. ಓಕೆ, ಇದನ್ನು ಏನೈತಿ ಅಂತಂದ್ರೆ ಕಾಸ್ಟ್ ಶೀಟ್ ಒಳಗೆ ಬರೋದು ಬಿಡೋಣ ಅಂತ. ಫಾರ್ ಎ 1,50,000, ಫಾರ್ ಬಿ 1,50,000, ಟೋಟಲ್ 3 lakh. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಟೋಟಲ್ ಐತಿ. ಟೋಟಲ್ ಕಾಲಮ್ ಅಷ್ಟ ನೋಡ್ರಿ ಈಗ 1,50,000. ಸೊ ಬೇಸಿಸ್ ಆಫ್ ಅಲೋಕೇಶನ್ ಏನು ಹೇಳಿದಾರಲ್ಲೇ, ಬೇಸಿಸ್ ಆಫ್ ಅಲೋಕೇಶನ್ ಲೇಬರ್ ಕಾಸ್ಟ್ ರೇಷೋ ಪರ್ ಯೂನಿಟ್ 3:2 ಅಂತ ಹೇಳ್ಯಾರ. ಲೇಬರ್ ಕಾಸ್ಟ್ ರೇಷೋ ಪರ್ ಯೂನಿಟ್ 3:2 ಅಂತ ಹೇಳ್ಯಾರ. ಸೊ ವರ್ಕಿಂಗ್ ನೋಟ್ ನಂಬರ್ 2 ಡೈರೆಕ್ಟ್ ವೇಜಸ್ ಈಸ್ ಟು ಬಿ ಅಪೋರ್ಷನ್ ಆನ್ ದ ಬೇಸಿಸ್ ಆಫ್ ಲೇಬರ್ ಕಾಸ್ಟ್ ರೇಷೋ ಪರ್ ಯೂನಿಟ್ ದಟ್ ಈಸ್ 3:2 ಅಂತ ಹೇಳ್ಕೊಟ್ಟಾರ. ಸೊ ಏನು ಮಾಡ್ತೀವಿ, ಏದ್ ರೇಷೋ ಏದ್ ಯೂನಿಟ್ಸ್ ಜೋಡಿ, ಬೀದ್ ರೇಷೋ ಬೀದ್ ಯೂನಿಟ್ಸ್ ಜೋಡಿ ಮಲ್ಟಿಪ್ಲೈ ಮಾಡಾಕತ್ತೇವೆ ನಾವು ಅಲ್ಲಿ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ A:B 1000 ಯೂನಿಟ್ಸ್ ಇಂಟು 3, 500 ಯೂನಿಟ್ಸ್ ಇಂಟು 2, 3000:1000 ಬಂತು. 3:1 ಆಗ್ತದಲ್ಲೇ. ಸೊ ನಾವು ಡಿಸ್ಟ್ರಿಬ್ಯೂಷನ್ ಆರ್ ಅಲೋಕೇಶನ್ ಆರ್ ಅಪಾರ್ಷನ್ಮೆಂಟ್ ಆಫ್ ಡೈರೆಕ್ಟ್ ವೇಜಸ್ ದಟ್ ಈಸ್ 1,50,000
ಎಗೆ ಎಷ್ಟು ಹೋಗ್ಬೇಕೈತಿ 3/4 ಹೋಗ್ಬೇಕೈತಿ. ಆಮೇಲೆ ಬಿಗೆ ಎಷ್ಟೈತಿ 1/4 ಹೋಗ್ಬೇಕೈತಿ 1,50,000 ಅದು. ಅದಕ್ಕೆ ಏನಾಯ್ತು ಅಂತಂದ್ರೆ 1,12,500 ಫಾರ್ ಪ್ರಾಡಕ್ಟ್ ಎ, 37,500 ಪ್ರಾಡಕ್ಟ್ ಬಿಗೆ ಬಂತು. ಇದನ್ನು ಏನೈತಿ ಅಂತಂದ್ರೆ ಕಾಸ್ಟ್ ಶೀಟಿಗೆ ತೊಗೊಂಬರಿ. ಇಲ್ಲಿ ಬೇಸಿಸ್ ಆಫ್ ಅಲೋಕೇಶನ್ ನೀವು ಇಲ್ಲಿ ಬರ್ಕೋರಿ, ಆರ್ ಅದರ್ವೈಸ್ ಒಂದು ಕಾಲಮ್ ಮಾಡ್ಕೊಂಬಿಡ್ರಿ. ಇದು 1:1 ಹೋಗೈತಿ, ಇದು 3:1. ಇದು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ರೇಷೋ ಐತಿ, ಇದೇನೈತಿ ಡೈರೆಕ್ಟ್ ಲೇಬರ್ ಕಾಸ್ಟ್ ರೇಷೋದಾಗ ಐತಿ. ಇಲ್ಲಿ ಬರ್ದೀವಿ ನಾವು ಅದನ್ನು. ಇವೆರಡೇ ಎಕ್ಸ್ಪೆನ್ಸಸ್ ಅದಾವ. ಟೋಟಲ್ ಮಾಡಿರಿ. ಪ್ರೈಮ್ ಕಾಸ್ಟ್ 2,62,500 ಫಾರ್ ಪ್ರಾಡಕ್ಟ್ ಎ, ಫಾರ್ ಬಿ 1,87,500 ಐತಿ. ಟೋಟಲ್ ಕಾಸ್ಟ್ 4,50,000 ಐತಿ. ಓಕೆ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್ ಮಷೀನ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ. ಆಮೇಲೆ ಡೆಪ್ರಿಷಿಯೇಷನ್ ಐತಿ, ಕನ್ಸ್ಯೂಮೇಬಲ್ ಸ್ಟೋರ್ ಐತಿ, ವರ್ಕ್ಶಾಪ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ. ಬೇಸಿಸ್ ಆಫ್ ಅಲೋಕೇಶನ್ ಎಲ್ಲದಕ್ಕೂ ಬೇರೆ ಬೇರೆ ಐತಿ. ಓಕೆ. ಬೇಸಿಸ್ ಆಫ್ ಅಲೋಕೇಶನ್ ಬೇರೆ ಬೇರೆ ಐತಿ. ಇನ್ನು ವರ್ಕಿಂಗ್ ನೋಟ್ ನಂಬರ್ 3 ನೋಡ್ತೇವೆ. ಮಷೀನ್ ಎಕ್ಸ್ಪೆನ್ಸಸ್ ಮತ್ತು ಡೆಪ್ರಿಷಿಯೇಷನ್ ಏನೈತಲ್ಲ ಈಸ್ ಟು ಬಿ ಅಪಾರ್ಷನ್ಡ್ ಆನ್ ದ ಬೇಸಿಸ್ ಆಫ್ ಮಷೀನ್ ಯುಟಿಲೈಜೇಷನ್ ರೇಷೋ. ಎರಡೂ ಏನೈತಿ ಅಂತಂದ್ರೆ ಮಷೀನ್ ಯುಟಿಲೈಜೇಷನ್ ರೇಷೋ ಮೇಲೆ ನಾವು ಅಲೋಕೇಟ್ ಮಾಡಾಕತ್ತೇವಿ. ಓಕೆ. ಮಷೀನ್ ಯುಟಿಲೈಜೇಷನ್ ರೇಷೋ ಎಷ್ಟೈತಿ ಅಂತಂದ್ರೆ 2:3 ಐತಿ. ಓಕೆ. 2:3 ಐತಿ ಮಷೀನ್ ಯುಟಿಲೈಜೇಷನ್ ರೇಷೋ. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು ಅದಾವ? ಪ್ರಾಡಕ್ಟ್ 1000 ಐತಿ. 1000 × 2 ಅದರದ್ದು ರೇಷೋ ಎಷ್ಟೈತಿ? ಎದ್ದು 2 ಐತಿ. ಎದು 2 ಐತಿ, 2 ಇಲ್ಲೇ ಮಲ್ಟಿಪ್ಲೈ ಮಾಡ್ತೇವೆ. ಬಿದು 3 ಐತಿ, ಅದಕ್ಕೆ 500 × 3 ಮಾಡ್ತೇವೆ. ಸೊ 2,000:1,500 ಆಯ್ತು. ಸಿಂಪ್ಲಿಫೈ ಮಾಡಿದ್ರೆ 4:3 ಆಯ್ತು. 4:3 ಆಯ್ತು. ದೇರ್ ನೆಕ್ಸ್ಟ್ ಮಷೀನ್ ಎಕ್ಸ್ಪೆನ್ಸಸ್ ಅಪಾರ್ಷನ್ ಮಾಡಿದ್ದೀವಿ. ಟೋಟಲ್ ಎಷ್ಟೈತಿ? 42,000 ಐತಿ. ಟೋಟಲ್ 42,000 ಐತಿ. 42,000 ಇಂಟು 4/7 ಮಾಡ್ತೇವೆ. 4/7 ಮಾಡ್ತೇವೆ, 24,000 ಬಂತು. ಪ್ರಾಡಕ್ಟ್ ಬಿ ಇದ್ದು 42,000 ಇಂಟು 3/7 ಮಾಡ್ತೇವೆ, 18,000 ಆಯಿತು. ಓಕೆ. ಇದನ್ನು ಏನೈತಿ ಅಂತಂದ್ರೆ ಇಲ್ಲೇ ಕಾಸ್ಟ್ ಶೀಟಿಗೆ ತೊಗೊಂಬರೋಣ ಅಂತ. 24,000 ಫಾರ್ ಪ್ರಾಡಕ್ಟ್ ಎ, 18,000 ಫಾರ್ ಪ್ರಾಡಕ್ಟ್ ಬಿ, 42,000 ಟೋಟಲ್ ಆತ. ನೆಕ್ಸ್ಟ್ ಡೆಪ್ರಿಷಿಯೇಷನ್ನು ಏನೈತಿ ಅದ ಒಂದು ರೇಷೋದನ್ನೆಲ್ಲ ನಾವು ಅಲೋಕೇಟ್ ಮಾಡಾಕತ್ತೇವೆ. 4:3. ಓಕೆ. 4:3 ಟೋಟಲ್ ಐತಿ 28,000. ಓಕೆ. 28,000 ಇಂಟು 4/7 ಮಾಡ್ತೇವೆ. ಪ್ರಾಡಕ್ಟ್ ಈಗ 16,000 ಬಂತು. ಆಮೇಲೆ 28,000 ಇಂಟು 3/7 ಮಾಡಿದ್ದೀವಿ, 12,000 ಬಂತು ಪ್ರಾಡಕ್ಟ್ ಬಿಗೆ. ಅದನ್ನು ಎ ಮತ್ತು ಬಿ ಕಾಲಮ್ದೊಳಗೆ ಹಚ್ಚಿರಿ. ಟೋಟಲ್ 28,000 ಆಯಿತು. ನೆಕ್ಸ್ಟ್ ಕನ್ಸ್ಯೂಮೇಬಲ್ ಸ್ಟೋರ್ ಈಸ್ ಅಪಾರ್ಷನ್ಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್. ಡೈರೆಕ್ಟ್ ಮಟೀರಿಯಲ್ ಯಾವ ರೇಷೋದೊಳಗೆ ನೀವು ಅಲೋಕೇಟ್ ಮಾಡಿರ್ತಿರಲ್ಲ ಅದರ ರೇಷೋದೊಳಗೆ ಕನ್ಸ್ಯೂಮೇಬಲ್ ಸ್ಟೋರ್ಸ್. ಯಾಕಂದ್ರೆ ಮಟೀರಿಯಲ್ ಜೋಡಿನೇ ಇದನ್ನು ಕನ್ಸ್ಯೂಮೇಬಲ್ ಸ್ಟೋರ್ಸನ್ನು ನಾವು ಯೂಸ್ ಮಾಡೋದ್ರಿಂದ ಅದರ ರೇಷೋದೊಳಗೆ ಇಲ್ಲ ಅಲೋಕೇಶನ್ ಮಾಡ್ತೇವೆ. ಟೋಟಲ್ ಐತಿ 20,000. 1:1 ಅಂದರೆ 10,000 ಫಾರ್ ಪ್ರಾಡಕ್ಟ್ ಎ, 10,000 ಫಾರ್ ಪ್ರಾಡಕ್ಟ್ ಬಿ ಅಂತ ಹೇಳಿ ಮಾಡ್ತೇವೆ ನಾವಲ್ಲ. ಓಕೆ. 20,000 ಆಯಿತು. ವರ್ಕ್ಶಾಪ್ ಎಕ್ಸ್ಪೆನ್ಸಸ್ ಈಸ್ incurred on the percentage of wages. Okay. ವರ್ಕ್ಶಾಪ್ ಎಕ್ಸ್ಪೆನ್ಸಸ್ ಏನು ಮಾಡಿದ್ದೀವಿ ಅಂತಂದರೆ ಪರ್ಸೆಂಟೇಜ್ ಆಫ್ ವೇಜಸ್ ಅಂತ ಹೇಳಿದ್ವಿ. ದೇರ್ ಫೋರ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ವರ್ಕ್ಶಾಪ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100 ಮಾಡಿದ್ದೀವಿ. ವರ್ಕ್ಶಾಪ್ ಎಕ್ಸ್ಪೆನ್ಸಸ್ ಟೋಟಲ್ ಐತಿ 1,50,000. ಡೈರೆಕ್ಟ್ ವೇಜಸ್ ಐತಿ 1,50,000 ಇಂಟು 100 ಮಾಡಿದ್ದೀವಿ. 100% ಬಂತು. ಅದಕ್ಕೇನಾಯ್ತು ಅಂದ್ರೆ ಟೋಟಲ್ ಎಷ್ಟೈತಿ ಇಲ್ಲೇ? ಟೋಟಲ್ ವೇಜಸ್ ಅಂತ ಹೇಳಾಕತ್ತೇವೆ ನಾವಲ್ಲ. ಸೊ ವೇಜಸ್ ಪ್ರಾಡಕ್ಟ್ ಏದು ಎಷ್ಟೈತಿ? 1,12,500 ಐತಿ. ಪ್ರಾಡಕ್ಟ್ ಬಿದ್ದು ಐತಿ 37,500. ಸೊ 100% ಆಫ್ 1,12,500 ಫಾರ್ ಪ್ರಾಡಕ್ಟ್ ಏಕೆ 1,12,500 ಬರ್ತೈತಿ. ಆಮೇಲೆ 37,500 100% ಅಂತಂದ್ರೆ 37,500 ಐತಿ. ಓಕೆ. ಸೊ ಇದನ್ನೇ ಏನೈತಿ ಅಂತಂದರೆ ಈಗ ನಾವು ಅಲ್ಲಿ ಕಾಸ್ಟ್ ಶೀಟ್ ಒಳಗೆ ಬರೆಯೋಣ. 1,12,500 ಫಾರ್ ಪ್ರಾಡಕ್ಟ್ ಎ, 37,500 ಫಾರ್ ಪ್ರಾಡಕ್ಟ್ ಬಿ, ಟೋಟಲ್ 1,50,000. ಟೋಟಲ್ ಮಾಡಿರಿ. ಈಗ ಟೋಟಲ್ ಪ್ರೈಮ್ ಕಾಸ್ಟ್ ಒಳಗೆ ಇವು 4 ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿಬಿಡ್ರಿ ಪ್ರೈಮ್ ಕಾಸ್ಟ್ ಒಳಗೆ. ಸೊ ವರ್ಕ್ಸ್ ಕಾಸ್ಟ್ ಫಾರ್ ಪ್ರಾಡಕ್ಟ್ ಎ 4,25,000, ಫಾರ್ ಪ್ರಾಡಕ್ಟ್ ಬಿ 2,65,000, ಫಾರ್ ಟೋಟಲ್ 6,90,000 ಬಂತು. ಅದರೊಳಗೆ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್
ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ದ ರೇಷೋ ಏನು ಹೇಳ್ಯಾರ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ಯಾರ. ಆನ್ ದ ಬೇಸಿಸ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಹೇಳ್ಯಾರ. ಸೊ ಏನೈತಿ ಅಂತಂದರೆ ಇಲ್ಲೇ ನಾವು ರೇಷೋ ಕ್ಯಾಲ್ಕುಲೇಷನ್ ಮಾಡಬೇಕು. ಎ ಟು ಬಿ ಅಂತಂದ್ರೆ 1000 ಯೂನಿಟ್ಸ್ ಎಕೈತಿ, 500 ಯೂನಿಟ್ಸ್ ಬಿ ಕೈತಿ, 1000:500 ಮಾಡಿದ್ವಿ, 2:1 ಆಯ್ತಲ್ಲೇ. ಇದನ್ನು ಏನೈತಿ ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಕ್ಕೆ ನಾವೆಲ್ಲ ಲೊಕೇಶನ್ ಮಾಡ್ತೇವೆ. ಫಾರ್ ಪ್ರಾಡಕ್ಟ್ ಎ ಟೋಟಲ್ ಐತಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 80,000. 80,000 ಇಂಟು 2/3 ಮಾಡಿದ್ದೀವಿ. ಪ್ರಾಡಕ್ಟ್ ಏಕ 53,333 ಬಂತು. 80,000 ಇಂಟು 1/3 ಮಾಡಿದ್ದೀವಿ, 26,667. ಇದನ್ನು ರೌಂಡ್ ಆಫ್ ಮಾಡ್ಕೋಬೇಕೈತಿ. ಇಲ್ಲಿ 3 ಐತಿ ಅಂದಮೇಲೆ ಇಲ್ಲೇ ರೌಂಡ್ ಆಫ್ ಮಾಡ್ಕೋಬೇಕು. ಸೊ ಟೋಟಲ್ 80,000 ಐತಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಇದೈತಿ, ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಕಂಬೈನ್ಡ್ಲಿ ಇಟ್ ಈಸ್ ಗಿವನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಮತ್ತು ಕಾಸ್ಟ್ ಆಫ್ ಸೇಲ್ಸ್ ಯಾವುದರ ಅಂದ್ರಲ್ಲೇ ಅದೇನೈತಿ ಅಂದ್ರೆ ಪ್ರಾಡಕ್ಟ್ ಏಕ 4,78,333 ಐತಿ. ಪ್ರಾಡಕ್ಟ್ ಬಿಕ 2,91,667 ಐತಿ. ಟೋಟಲ್ 7,70,000 ಐತಿ. ಓಕೆ, ನೆಕ್ಸ್ಟ್ ಏನು ಮಾಡ್ಯಾರ ಅಂದ್ರೆ ಸೇಲ್ಸ್ ಕೊಟ್ಟಾರ ಅವರು, ಪ್ರಾಫಿಟ್ ಕೊಟ್ಟಿಲ್ಲ. ಸೇಲ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ಹೇಳ್ಯಾರ. ಪ್ರಾಡಕ್ಟ್ ಎ 750 ರೂಪಿ ಪರ್ ಯೂನಿಟ್ ಸೇಲ್ ಆಗೈತಿ. ಆಮೇಲೆ ಪ್ರಾಡಕ್ಟ್ ಬಿ ಏನೈತಿ 900 ರೂಪಿ ಪರ್ ಯೂನಿಟ್ ಸೇಲ್ ಆಗೈತಿ. ಸೊ ಪ್ರಾಡಕ್ಟ್ ಏಕ ಸೇಲ್ಸ್ ಐತಿ, ಟೋಟಲ್ ಸೇಲ್ಸ್ 1000 ಇಂಟು 750 7,50,000 ಐತಿ. ಪ್ರಾಡಕ್ಟ್ ಬಿದು 500 ಇಂಟು 900 ಐತಿ, 4,50,000. ಟೋಟಲ್ ಆಯ್ತು 12 lakh. ಡಿಫ್ರೆನ್ಸ್ ಅಮೌಂಟ್ ಏನೈತಿ ಅದು ಪ್ರಾಫಿಟ್ ಐತಿ. ಫಾರ್ ಪ್ರಾಡಕ್ಟ್ ಎ ಪ್ರಾಫಿಟ್ ಈಸ್ 2,71,667. 7,50,000 ಒಳಗೆ 4,78,333 ಲೆಸ್ ಮಾಡಿರಿ, ಇದು ಡಿಫ್ರೆನ್ಸ್ ಅಮೌಂಟ್ ಆಫ್ ಪ್ರಾಫಿಟ್ ಬರಾಕತ್ತೈತೆ ನಿಮಗೆ. ಓಕೆ, 4,50,000 ಒಳಗೆ 2,91,667 ಲೆಸ್ ಮಾಡಿರಿ, ಅಲ್ಲಿ ಪ್ರಾಫಿಟ್ ಬರಾಕತ್ತೈತಿ. ಪ್ರಾಡಕ್ಟ್ ಬಿಗೆ 1,58,333. ಟೋಟಲ್ದೊಳಗೆ 12 lakh ಒಳಗೆ 7,70,000 ಲೆಸ್ ಮಾಡಿರಿ, 4,30,000 ಪ್ರಾಫಿಟ್ ಬರಾಕತ್ತದ. ನಿಮಗೆ ಟೋಟಲ್ ಪ್ರಾಫಿಟ್ ಅಷ್ಟ ಕೇಳಿಲ್ಲ, ಅಲ್ಲೇ ಪರ್ ಯೂನಿಟ್ ಪ್ರಾಫಿಟ್ಟು ಕೇಳಿದಾರಲ್ಲೇ. ಪ್ರಾಫಿಟ್ ಪರ್ ಯೂನಿಟ್ ಇದ ಕಾಲಮ್ ಒಳಗೆ ಮಾಡಿನಲ್ಲೇ ಪ್ರಾಫಿಟ್ ಪ್ರಾಡಕ್ಟ್ ಏಕೆ ಎಷ್ಟೈತಿ 2,71,667 ಐತಿ. ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವ 1000 ಅದಾವ. 2,71,667 ಈಸ್ ಡಿವೈಡೆಡ್ ಬೈ 1000. ಪರ್ ಯೂನಿಟ್ ಪ್ರಾಫಿಟ್ ಎಷ್ಟು ಬಂತು 271.67 ಮಾಡ್ಕೊಂಡು ಬಿಡ್ರಿ, ಇದನ್ನು 67 ಮಾಡ್ಕೊಂಬಿಡ್ರಿ. ಓಕೆ, ಸೊ ಪ್ರಾಡಕ್ಟ್ ಬಿದ್ದೇನೈತಿ 1,58,333 ಡಿವೈಡೆಡ್ ಬೈ 500 ಮಾಡಿದ್ರೆ 316.67 ಬರುತ್ತಾ. ಓಕೆ, 316.67 ಪರ್ ಯೂನಿಟ್ ಪ್ರಾಫಿಟ್ ಬರುತ್ತಾ. ಟೋಟಲ್ ಏನೈತಿ ಅಂತಂದ್ರೆ ಅಂದ್ರೆ ಟೋಟಲ್ ಅಷ್ಟು ಯೂನಿಟ್ಸ್ ಮಾರಾಟ ಮಾಡಿದಾಗ ಪರ್ ಯೂನಿಟ್ಲಿ ನಮ್ಗೆ ಎಷ್ಟು ಬರಾಗತ್ತೈತಿ ಅಂತಂದ್ರೆ 286.67 ಬರಾಗತ್ತೈತಿ. ಯಾಕಂದ್ರೆ ಪ್ರಾಫಿಟ್ ಎಷ್ಟೈತಿ ಟೋಟಲ್ 4,30,000 ಐತಿ. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟೈತಿ 1,500 ಐತಿ. ಸೊ ಪರ್ ಯೂನಿಟ್ ಬಂತು 286.67 ಬರುತ್ತಾ. ಓಕೆ, ಇಟ್ ಈಸ್ ದ ವೇ ಟು ಅಲೋಕೇಟ್ ಆರ್ ಅಪಾರ್ಷನ್ ದ ಟೋಟಲ್ ಕಾಸ್ಟ್ ಬಿಟ್ವೀನ್ two types of product when it is given on the basis of some of the apportionment basis. So please like, share, subscribe my channel for further more videos on cost sheet. Thank you.